ಬೆಂಗಳೂರಿನ ಹದಗೆಟ್ಟ ರಸ್ತೆಗಳ ವಿಚಾರ ಇದೀಗ ನೇಷನ್ ವೈಡ್ ಸುದ್ದಿ ಆಗ್ತಾ ಇದೆ. ಕಳೆದ ಒಂದು 5 ದಿವಸ ಒಂದು ವಾರದಿಂದ ಅಂತೂ ಬಹಳ ಈ ತರದ ಸುದ್ದಿಗಳು ಮೇಲಿನ ಮೇಲೆ. ಈಗ ನೋಡಿ, ಪ್ರಧಾನಿ ಮೋದಿ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಕೂಲ್ ಮಕ್ಕಳು ಪತ್ರ ಬರ್ದಿದ್ದಾರೆ. ಏನಂತ? ಮೋದಿ ತಾತ, ಸಿದ್ದರಾಮಯ್ಯ ತಾತ ಹಿಂಗ್ ಕರೆದ್ರಾದ್ರೂ ಇವ್ರ ಮನ್ಸು ಕರಗುತ್ತಾ ಅಂತ ಅಷ್ಟೇ. ನಮ್ ರೋಡ್ ಯಾಕೆ ಹಿಂಗಿದೆ? ಜನರು ಇದೆಲ್ಲರೂ ಕೇಳ್ತಾ ಇರೋ ಪ್ರಶ್ನೆ. ಆ ಮಕ್ಕಳು ಮಾತ್ರ ಅಲ್ಲ, ಜನರು ಎಲ್ಲರೂ ರೋಡ್ ಯಾಕೆ ಹಿಂಗಿದೆ? ಎಲ್ಲಿ ನೋಡಿದ್ರು ಗುಂಡಿ, ಎಲ್ಲಿ ನೋಡಿದ್ರು ಕಲ್ಲು ಮಣ್ಣು. ನಮ್ಮ ಅಪ್ಪ ಟ್ಯಾಕ್ಸ್ ಕಟ್ತಾರಲ್ಲ, ನಮ್ಮ ಅಮ್ಮನೂ ಟ್ಯಾಕ್ಸ್ ಕಟ್ತಾರಲ್ಲ, ರಸ್ತೆ ಗುಂಡಿ ಸರಿ ಮಾಡಕ್ ಏನು ನಿಮ್ಗೆ ಸಂಕಟ, ಏನ್ ನಿಮ್ ಕಷ್ಟ? ಎಕ್ಸಾಕ್ಟ್ಲಿ ಜನ ಅದೇ ಪ್ರಶ್ನೆ ಕೇಳ್ತಾರೋ. ಟ್ಯಾಕ್ಸ್ ಕಟ್ತಾ ಇದೀವಿ, ಇವ್ರ ಕಾಲಕ್ಕೆ ಇವ್ರು ಏನೇನು ಹೆಚ್ಚಿಗೆ ಮಾಡ್ತಿದ್ದಾರೆ ಎಲ್ಲಾ ಬಿಲ್ಗಳನ್ನು ಪೇಮೆಂಟ್ ನಾವು ಮಾಡ್ತಾ ಇದೀವಿ, ನಮಗೆ ಓಡಾಡಕ್ಕೊಂದು ರಸ್ತೆ ಸರಿಯಾಗಿ ಕೊಡ್ತಿಲ್ವಲ್ಲ ಇವರು. ಇನ್ಫ್ಯಾಕ್ಟ್ TV9 ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ರೋಡ್ ಗುರು ಅಂತ ಹೇಳಿ ಒಂದು ಅಭಿಯಾನವನ್ನ ನಡೆಸ್ತು. ಆ ಅಭಿಯಾನದಲ್ಲಿ ಪ್ರತಿ ಸಲ ನಾವು ಹೋದಂತ ಸಂದರ್ಭದಲ್ಲಿ ಕ್ಯಾಮ್ರಾ ಕಾಣಕ್ಕೂ ಬಂದು ಜನ ಬೈತಾ ಇದ್ದಿದ್ದು ಇದೇ ಮಾತನ್ನ. ನಾವು ಕೂಡ ಅದನ್ನೇ ಹೇಳ್ತಾ ಇದ್ದಿದ್ದು, ಇಷ್ಟು ಶಾಪ ಹಾಕ್ಸ್ಕೊಂಡು ಅದು ನೆಮ್ಮದಿಯಾಗಿರ್ತೀರಾ ನೀವುಗಳು ಅಂತ ಹೇಳ್ಕೊಂಡು ಆ ಶಾಸಕರುಗಳು, ಇದಕ್ಕೆ ಸಂಬಂಧಪಟ್ಟಾಗಿನ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು. ಆಮೇಲೆ ನೆನ್ಪಿಡ್ಕೊಳ್ಳಿ, ಒಬ್ರು ಒಳ್ಳೆ ಮಾತಾರ, ಎಲ್ಲ ಸೊಂಟದ ಕೆಳಗಿನ ಮಾತೆ. ನೀವು ಒಂದು ಸುಮ್ಮನೆ ಅದು ಹೇಳ್ತಾರಲ್ಲ, ಹಿಂದೆ ಕೆಲ ರಾಜರುಗಳು ಗೌಪ್ಯವಾಗಿ ಬರ್ತಿದ್ರು, ಅವ್ರ ರಾಜ ಅನ್ನೋದನ್ನ ತೋರಿಸ್ಕೊಳ್ಳೋದೈತಿ, ಜನ ಏನು ನಮ್ಮ ಆಡಳಿತದ ಬಗ್ಗೆ. ಈಗ ನೀವು ಬಂದು ನಿಮ್ಗೆ ಗೊತ್ತಾಗಬೇಕು, ಕಿವಿ ಮುಚ್ಕೊಂಡು ಓಡೋಗ್ಬಿಡ್ತೀರಾ ನೀವು. ಅಷ್ಟು ಹೀನಮಾನವಾಗಿ, ವಾಚಾಮ ಗೋಚರವಾಗಿ ನಿಮಗೆ ಬೈತಾ ಇದ್ದಾರೆ, ಉಗಿತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ಇನ್ಫ್ಯಾಕ್ಟ್ 90% ಆಗ್ತಾ ಇರುವಂಥದ್ದು ಈ ಗುಂಡಿಗಳಿಂದ ಅಂತ ಟ್ರಾಫಿಕ್ ಪೊಲೀಸರುಗಳು ಹೇಳ್ತಾ ಇದ್ದಾರೆ. ಎಲ್ಲೆಂದ್ರಲ್ಲಿ ಟ್ರಾಫಿಕ್ ಪೊಲೀಸರು ಮಾಸ್ಕ್ ಹಾಕೊಂಡು ಈ ಡೆಬ್ರಿಸ್ ಸುರಿಯೋದು, ಈ ಗುಂಡಿ ಮುಚ್ಚೋದು, ಈ ಕೆಲಸ ಮಾಡ್ತಿದ್ದಾರೆ ಟ್ರಾಫಿಕ್ ಪೊಲೀಸರು. ಇಷ್ಟು ಹಣ ಕಟ್ತೀವಿ, ಇಷ್ಟು ರೆವೆನ್ಯೂ ಇದೆ, ಒಂದು ಓಡಾಡಕ್ಕೊಂದು ಸರಿಯಾದಂಥ ರಸ್ತೆ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಎಂಥ ನಾಲಾಯಕ್ಗಳು ನೀವು ಅಂತ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಈಗ ಈ ಮಕ್ಕಳು ಸರದಿ, ಮಕ್ಕಳ ಕೈಯಲ್ಲೂ ಕೂಡ ಹೇಳಿಸ್ಕೊಳ್ಳಂಗಾಗಿದೆಯಲ್ಲ ನಿಮ್ಮ ಸನ್ನಿವೇಶ ಅನ್ನೋದು. ಆ ಮಕ್ಕಳು ಏನ್ ಮಾತಾಡ್ಯಾರ ಬನ್ನಿ ಕೇಳೋಣ. Nadia. I'm Anya. I'm Meher. And we're currently stuck in traffic. We live around 14 kilometers away from school. And in the mornings with minimal traffic. I promise I didn't fake that. These are actually the roads of Bangalore. Anyways, in the morning it takes around 20 minutes to reach school, but in the evening it takes around 1.5 to 2 hours to reach back home. And we used to reach home at 3:15. Now we're reaching at 4:30. And because of that, we have to postpone extracurricular activities, and it leaves us with less time to study. And this leads to a huge emotional strain due to the exhaustion and all our energy being drained from being in this bus. And sometimes we even get physically injured because of the bumps. Like, I'm not joking. And sometimes when we're stuck in traffic jams, we can literally run home faster than that. I'm not exaggerating. And this is something we really don't want as a part of our daily routine, to be in the bus for 2 hours. Yeah. So something has to change. Please help us. This cannot be the new normal. ಹೀಗೆ ಕಾಮನ್ ಸೆನ್ಸ್ ಇರುವಂತ ಯಾವ ವ್ಯಕ್ತಿಗಾದ್ರೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗೋದ್ರೆ ಗುಂಡಿಗಳಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಬೇರೆ ಬೇರೆ ಕಾರಣ ಕೊಡ್ಕೊಂಡು ಇನ್ನೇನೇನು ದುಡ್ಡು ಹೊಡೆಯೋ ಸ್ಕೀಮ್ಗಳು ಗೊತ್ತಿಲ್ಲ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತರ್ತಿದ್ದೀರಲ್ಲ, ಮೊದಲಿಗೆ ಗುಂಡಿ ಮುಚ್ಚ್ರಯ್ಯ ಅಂತ ಜನ ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ದಾರೆ.